Hello everybody. Today I'll be discussing about cell biology for paramedical. Cell biology ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಸೆಲ್ ಅಂದ್ರೆ ಏನು? ಸೆಲ್ ಅಂದ್ರೆ ಇಟ್ ಇಸ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎನ್ ಆರ್ಗಾನಿಸಮ್. ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂದ್ರೆ ಒಂದು ಹ್ಯೂಮನ್ ಬಾಡಿ ಅಥವಾ ಯಾವುದೇ ಪ್ರಾಣಿ, ಯಾವುದೇ ಪ್ಲಾಂಟ್, ಯಾವುದೇ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಬೇಕಾದ್ರೆ ಅದ್ರ ಸ್ಮಾಲೆಸ್ಟ್ ಬ್ಲಾಕ್ ಅದು ಸೆಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಸ್ಮಾಲೆಸ್ಟ್ ಭಾಗ ಯಾವುದು, ಪಾರ್ಟ್ ಯಾವುದು? ಒಂದು ಬ್ರಿಕ್, ಇಟ್ಟಂಗಿ ಅಂತ ಹೇಳ್ತೀವಿ, ಬ್ರಿಕ್ ಅಥವಾ ಸ್ಟೋನ್. ಆ ಥರ ಒಂದು ಸ್ಮಾಲೆಸ್ಟ್ ಪಾರ್ಟ್ ಈಸ್ ಫಾರ್ ದ ಸ್ಟ್ರಕ್ಚರ್ ಈಸ್ ಸೆಲ್. ಸ್ಟ್ರಕ್ಚರ್ ಮಾತ್ರ ಅಲ್ಲ, ಫಂಕ್ಷನಲ್ಲು ಕೂಡ. ಫಂಕ್ಷನ್ ಅಂದರೆ ಅದು ಬರೀ ಸ್ಟ್ರಕ್ಚರ್ ಮಾತ್ರ ಅಲ್ಲ, ಅದು ಫಂಕ್ಷನ್ ಕೆಲಸನೂ ಮಾಡುತ್ತೆ. ಸೊ ಇಟ್ ಇಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎನ್ ಆರ್ಗಾನಿಸಮ್. ಇಟ್ ಇಸ್ ಅ ಟೈನಿಯೆಸ್ಟ್ ಬಿಲ್ಡಿಂಗ್ ಬ್ಲಾಕ್. Cells can vary in size, shape, structure depending on the specialized function they perform on the location. ಅಂತಂದ್ರೆ ಏನು? ಸೆಲ್ ಬೇರೆ ಬೇರೆ ಸೈಜು, ಬೇರೆ ಬೇರೆ ಶೇಪ್ ಇರ್ಬೋದು ಡಿಪೆಂಡಿಂಗ್ ಆನ್ ದ ಫಂಕ್ಷನ್. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನ್ಯೂರಾನ್ಸ್ ಆದ ಸೆಲ್ಸ್ ಅಂದ್ರೆ ಬ್ರೈನ್ ಅಲ್ಲಿ ಅಥವಾ ನರ್ವಸ್ ಸಿಸ್ಟಮ್ ಅಲ್ಲಿ ಇರೋ ಸೆಲ್ಸ್ಗೆ ಅದು ಬೇರೆ ಶೇಪ್ ಇರುತ್ತೆ. ಅದು ಫಂಕ್ಷನ್ನೇ ಬೇರೆ, ಅದ್ರ ಕೆಲಸನೇ ಬೇರೆ, ಅದಕ್ಕೆ ಬೇರೆ ಶೇಪ್ ಇರುತ್ತೆ. ಮತ್ತೆ ಈಗ ಮಸಲ್, ಈಗ ಮಾಂಸಖಂಡಗಳಲ್ಲಿರೋ ಮಸಲ್, ಆ ಸೆಲ್ಲು ಬೇರೆ ಶೇಪ್ ಇರುತ್ತೆ. ಮತ್ತೆ ಈಗ ಎಪಿಥೀಲಿಯಂ, ಸ್ಕಿನ್ ಮೇಲಿರೋ ಸೆಲ್ಸು ಬೇರೆ ಶೇಪ್ ಇರುತ್ತೆ, ಅದ್ರ ಕೆಲಸನೂ ಬೇರೆ. ಸೊ ಹೀಗೆ ಅದು ಒಳಗಡೆ ಕೆಲಸ ಒಳಗಡೆ ಆರ್ಗನೆಲೇಸ್ ಅಂದ್ರೆ ಒಳಗಡೆ ಎಲ್ಲ ಸೇಮ್ ಕೆಲಸ ಮಾಡೋದಿರ್ಬೋದು, ಬಟ್ ಬೇಸ್ಡ್ ಆನ್ ದ ಸ್ಪೆಷಲೈಸ್ಡ್ ಫಂಕ್ಷನ್. ಈಗ ಉದಾಹರಣೆಗೆ ಈಗ ಒಬ್ಬ ಹ್ಯೂಮನ್, ಐ ಆಮ್ ಎ ಡಾಕ್ಟರ್, ಇನ್ನೊಬ್ರು ಟೆಕ್ನಿಷಿಯನ್ ಇರ್ತಾರೆ, ಇನ್ನೊಬ್ರು ನರ್ಸ್ ಇರ್ತಾರೆ. ಸೊ ನಮ್ಮ ಸ್ಟ್ರಕ್ಚರಲ್ ಎಲ್ಲ ಒಂದೇ, ಬಟ್ ನಮ್ಮ ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಬೇರೆ. ಆ ಥರ ಸೆಲ್ಸ್ ಸ್ಟ್ರಕ್ಚರ್ ವೈಸ್ ಒಂದೇ ಇರುತ್ತೆ ಹೆಚ್ಚು ಕಡಿಮೆ, ಬಟ್ ಶೇಪು ಸೈಜ್ ಎಲ್ಲ ವೇರಿ ಆಗ್ತಾ ಇರುತ್ತೆ. ಬಟ್ ಅದರದ್ದು ಸ್ಪೆಷಲೈಸ್ಡ್ ಫಂಕ್ಷನ್ ರೀತಿಯಲ್ಲಿ ಅದು ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ ಒಂದೊಂದು ಸೆಲ್ಗೆ ಇನ್ನೊಂದು ಸೆಲ್, ಬಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಸೆಲ್ ರಿಮೇನ್ಸ್ ದ ಸೇಮ್. ಸೊ ವಾಟ್ ಡು ವಿ ನೋ? ಈಗ ನಾವು ನಮ್ಗೇನು ಕೇಳಬಹುದು, ವಾಟ್ ಈಸ್ ಎ ಸೆಲ್ ಅಂತ ಕೇಳಬಹುದು, ಆ್ಯಂಡ್ ವಾಟ್ ಆರ್ ಇಟ್ ಶೇಪ್ ಸೈಜಸ್ ಅಂತ ಕೇಳಬಹುದು. ಸೊ ಸೆಲ್ ಇಸ್ ಎ ಸ್ಟ್ರಕ್ಚರಲ್ ಆ್ಯಂಡ್ ಎ ಫಂಕ್ಷನಲ್ ಯೂನಿಟ್ ಆಫ್ ಎನ್ ಆರ್ಗಾನಿಸಮ್. ಈಗ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆಲ್? ದಿಸ್ ಕ್ಯಾನ್ ಕಮ್ ಆಸ್ ಎ ಕ್ವಶನ್ ಇನ್ ದ ಎಕ್ಸಾಮಿನೇಷನ್. ಇದು ಒಂದು ಕ್ವಶನ್ ಆಗಿ ಬರ್ಬೋದು. ಈಗ ಸೆಲ್ ಫಂಕ್ಷನ್ಸ್ ಏನು? ಗ್ರೋತ್ ಆ್ಯಂಡ್ ರಿಪೇರ್. ಒಂದು ಅಕಸ್ಮಾತ್ ಆಗಿ ಡ್ಯಾಮೇಜ್ ಏನಾದರೂ ಆದರೆ ಮತ್ತೆ ಗ್ರೋತ್ ಆಗುತ್ತೆ. ರಿಪ್ರೊಡಕ್ಷನ್, ಒಂದಿದ್ದು 2 ಆಗ್ಬೋದು, 2 4 ಆಗ್ಬೋದು, 4 8 ಆಗ್ಬೋದು, ಈ ಥರ ರಿಪ್ರೊಡಕ್ಷನ್. ಗ್ರೋತ್ ಆ್ಯಂಡ್ ರಿಪೇರ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಎಕ್ಸ್ಕ್ರೀಷನ್. ಮೆಟಬಾಲಿಸಮ್ ಅಂತಂದ್ರೆ ಏನು? ಈಗ ನಾವು ಊಟ ಮಾಡಿದ್ದನ್ನ ಅದನ್ನ ಪಚನ ಕ್ರಿಯೆ ಆಗಿ ಅದರಲ್ಲಿ ಎನರ್ಜಿ ಬೇಕಾದ ಪದಾರ್ಥಗಳನ್ನು ತಗೊಂಡು ಬೇಡವಾದ ಪದಾರ್ಥಗಳನ್ನು ಹೊರಗೆ ಹಾಕೋದು, ಇದೆಲ್ಲ ಹೋಲ್ ನಮ್ಮ ಬಾಡಿಯ ಫಂಕ್ಷನ್ ಇದು. ಸೊ ಈ ಫಂಕ್ಷನ್ನು ಟೈನಿಯೆಸ್ಟ್ ಸೆಲ್, ಒಂದು ಚಿಕ್ಕ ಸೆಲ್ ಒಳಗಡೆ ಆಗ್ತಾ ಇರ್ತದೆ. ಒಂದೊಂದು ಸೆಲ್ ಅಲ್ಲಿನೂ ಒಂದೊಂದು ಫಂಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವು ದಿಸ್ ಹೋಲ್ ಪ್ರೊಸೆಸ್ ಈಸ್ ಕಾಲ್ಡ್ ಮೆಟಬಾಲಿಸಮ್. ಈಗ ಊಟ ತಿಂದಿದ್ದನ್ನ ಪಚನ ಕ್ರಿಯೆ ಆಗಿ ಅದನ್ನ ಬೇಕಾದ ಪದಾರ್ಥಗಳನ್ನು ಒಳಗಡೆ ತಗೊಂಡು ಬೇಡವಾದ ಪದಾರ್ಥಗಳನ್ನು ಹೊರಗಡೆ ಹಾಕೋದು, ದ ಹೋಲ್ ಪ್ರೊಸೆಸ್ಸಿಗೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಫಂಕ್ಷನ್ಸ್ ಆಫ್ ಎ ಸೆಲ್ ಆರ್ ಗ್ರೋತ್ ಆ್ಯಂಡ್ ರಿಪೇರ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಎಕ್ಸ್ಕ್ರೀಷನ್ ಅಂದರೆ ಬೇಡವಾಗಿದ್ದನ್ನ ಹೊರ ಹಾಕೋದಕ್ಕೆ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಸೆಲ್ ನೋಡಬಹುದು. ದಿಸ್ ಇಸ್ ದ ಸೆಲ್. ನಾನು ಪ್ರತಿಯೊಂದು ಸ್ಲೈಡಲ್ಲಿ ನಾನು ಈ ಸೆಲ್ ಪಿಕ್ಚರನ್ನು ಹಾಕಿದ್ದೀನಿ, ಯಾಕಂದ್ರೆ ನಿಮಗೆ ಅದನ್ನು ನೋಡಿ ರೂಢಿ ಆಗಲಿ ಅಂತ ಹೇಳಿ. ಸೆಲ್ ಅಲ್ಲಿ ಏನೇನು ಬರುತ್ತೆ ಆರ್ಗನೈಸ್ ಅಂತ ಮತ್ತೆ ನೋಡೋಣ. ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಎ ಸೆಲ್? ಸೆಲ್ ಸ್ಟ್ರಕ್ಚರ್ ಹೇಗಿರುತ್ತೆ? ಬೇಸಿಕಲಿ ಸೆಲ್ ಇಸ್ ಮೇಡ್ ಅಪ್ ಆಫ್ ಎ ಪ್ರೋಟೋಪ್ಲಾಸ್ಮಿಕ್ ಮಾಸ್ ಸರೌಂಡೆಡ್ ಬೈ ಎ ಮೆಂಬ್ರೇನ್. ಇದಕ್ಕೆ ನಾವು ಪ್ರೋಟೋಪ್ಲಾಸ್ಮಿಕ್ ಮಾಸ್, ಪ್ರೋಟೋಪ್ಲಾಸಮ್ ಅಂತ ಹೇಳ್ತೀವಿ ನಾವು. ಇದು ಒಳಗಡೆ ಇರೋದೆಲ್ಲ ಪ್ರೋಟೋಪ್ಲಾಸಮ್, ನಾವು ಪ್ರೋಟೋಪ್ಲಾಸಮ್ ಅಂತ ಹೇಳ್ತೀವಿ. ಪ್ರೋಟೋಪ್ಲಾಸ್ಮಿಕ್ ಮಾಸ್ ಸರೌಂಡೆಡ್ ಬೈ ಸೆಲ್ ಮೆಂಬ್ರೇನ್. ಇದು ಸೆಲ್ ಮೆಂಬ್ರೇನ್ ಒಂದು ಜೆಲ್ಲಿ ತರ ಇರುತ್ತದು, ಅದರ ಹೊರಗಡೆ ಒಂದು ಸೆಲ್ ಮೆಂಬ್ರೇನ್ ಇರುತ್ತೆ. ಸೆಲ್ ಈಸ್ ಮೇಡ್ ಅಪ್ ಆಫ್ ಎ ಪ್ರೋಟೋಪ್ಲಾಸ್ಮಿಕ್ ಮಾಸ್ ಅಂಡ್ ಎ ಸೆಲ್ ಮೆಂಬ್ರೇನ್. ಪ್ರೋಟೋಪ್ಲಾಸಮ್ ಇಸ್ ಡಿಫರೆನ್ಶಿಯೇಟೆಡ್ ಇಂಟು ನ್ಯೂಕ್ಲಿಯಸ್ ಅಂಡ್ ಸೈಟೋಪ್ಲಾಸಮ್. ಈ ಪ್ರೋಟೋಪ್ಲಾಸಮ್, ಈ ಒಳಗಡೆ ಜೆಲ್ಲಿ ಏನಿದೆಯಲ್ಲ, ಇದನ್ನ ನಾವು 2 ಭಾಗಗಳ ಇರ್ತದೆ. ಒಂದು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಒಂದು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ ಅಂದ್ರೆ ಮತ್ತೆ ನೋಡೋಣ ನ್ಯೂಕ್ಲಿಯಸ್ ಅಂದ್ರೆ ಏನಾದ್ರು ಫಂಕ್ಷನ್ಸ್ ಏನಂತ ಹೇಳಿ. ನ್ಯೂಕ್ಲಿಯಸ್ ಇದರ ಒಳಗಡೆಯದು, ಹೊರಗಡೆಯದು. ಇದಕ್ಕೆ ನಾವೇನು ಹೇಳ್ತೀವಿ?
ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಸೈಟೋಪ್ಲಾಸಮ್ ಕಂಟೇನ್ಸ್ ಗ್ರೂಪ್ ಆಫ್ ಸೆಲ್ಯುಲರ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆರ್ಗನೆಲೇಸ್. ಈ ಸೈಟೋಪ್ಲಾಸಮ್ ಅಲ್ಲಿ ಮತ್ತೆ ಬೇರೆ ಬೇರೆ ಚಿಕ್ಕ 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 ಸ್ಟ್ರಕ್ಚರ್ಸ್ ಇರ್ತವೆ. ಆ ಸ್ಟ್ರಕ್ಚರ್ಸ್ಗೆ ನಾವು ಆರ್ಗನೆಲೇಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಆರ್ಗನೆಲೇಸ್. ಸೊ ಬೇಸಿಕಲಿ ದಿಸ್ ಅಗೇನ್ ಕ್ಯಾನ್ ಕಮ್ ಆಸ್ ಎ ಕ್ವಶನ್ ಟು ಯು ಪೀಪಲ್. ನಿಮಗೆ ಕ್ವಶನ್ ಆಗಿ ಬರಬಹುದು. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಎ ಸೆಲ್? Cell is made up of a protoplasmic mass and a cell membrane, and it can contain various tiny structures called organelles, right? So cell membrane first ಈಗ ಒಂದೊಂದೇ ಭಾಗಗಳನ್ನು ನಾವು ಮೈನ್ಯೂಟ್ ಡೆಪ್ತ್ಸ್ ಅಲ್ಲಿ ನೋಡೋಣ. ಈ ಸೆಲ್ ಮೆಂಬ್ರೇನ್, ದಿಸ್ ಇಸ್ ದ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಅಂತಂದ್ರೆ ಏನು? the cell membrane. ಇದು ಹೊರಗಡೆ ಏನಿದೆ, this is the cell membrane. This is a thin membrane covering the cell. ಏನಿದು? This is the thin membrane covering the cell, right? ಈ ಸೆಲ್ ಮೆಂಬ್ರೇನ್, ಈ ಸೆಲ್ ಅನ್ನ ಕವರ್ ಮಾಡೋದು, ಅದರ ಕವರಿಂಗಿಗೆ ನಾವು ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸಪರೇಟ್ಸ್ ದ ಸೆಲ್ ಕಂಪೋನೆಂಟ್ಸ್ ಫ್ರಮ್ ದ ಸರೌಂಡಿಂಗ್ ಮೀಡಿಯಂ. ಸೆಲ್ ಕಂಪೋನೆಂಟ್ಸ್ ಅನ್ನ ಈಗ ಒಂದು ಪ್ಯಾಕೇಜ್ ಇದ್ದಂಗೆ ಇದು. ಹೊರಗಡೆ ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಟ್, ನಾವು ಒಂದು ಮನೆ ಒಳಗೆ ಕೂತ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ಈ ಮನೆಯಲ್ಲಿ ಈ ವಾಲ್ಸ್ ಎಲ್ಲ ಸೆಲ್ ಮೆಂಬ್ರೇನ್. ಈ ಒಳಗಡೆ ನಾವೇನಿರ್ತೀವಿ ನಮ್ಮನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೆಲ್ ಮೆಂಬ್ರೇನ್ ಹೆಲ್ಪ್ ಆಗುತ್ತೆ. ಇಟ್ ಪ್ರೊಟೆಕ್ಟ್ಸ್ ದ ಕಂಪೋನೆಂಟ್ಸ್ ಆಫ್ ದ ಸೆಲ್ ಫ್ರಮ್ ದ ಸರೌಂಡಿಂಗ್ ಮೀಡಿಯಂ. ಇಟ್ ಕನೆಕ್ಟ್ಸ್ ಸೆಲ್ ಟು ಅದರ್ ಸೆಲ್ಸ್. ಈ ತರ ಬೇರೆ ಬೇರೆ ಸೆಲ್ಸ್ ಇರ್ತದೆ. ಇದ್ರ ಪಕ್ಕ ಒಂದು, ಇದ್ರ ಪಕ್ಕ ಒಂದು, ಇದ್ರ ಪಕ್ಕ ಒಂದು ಸೆಲ್ಸ್ ಇರುತ್ತೆ. ಬೇರೆ ಬೇರೆ ಸೆಲ್ಸ್ ಅನ್ನ ಅದು ಜಾಯಿನ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಕನೆಕ್ಷನ್ ಆಫ್ ಈಚ್ ಸೆಲ್. ಕೆಲವೊಂದಿಷ್ಟು ಸರ್ತಿ ಈ ಸೆಲ್ ಮಧ್ಯೆ ಕನೆಕ್ಷನ್ ಇರುತ್ತೆ. ದೇ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ಒಂದು ಕಂಪೌಂಡ್ ವಾಲ್ ಇದ್ದಂಗೆ. ಸೊ ಈ ಕಂಪೌಂಡ್ ವಾಲ್ ಈ ಮನೆಯನ್ನ ಮತ್ತು ಈ ಮನೆಯನ್ನ ಸಪರೇಟ್ ಮಾಡ್ತಿರುತ್ತೆ. ದಟ್ ಈಸ್ ದ ಸೆಲ್ ಮೆಂಬ್ರೇನ್. ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಸ್ಪ್ರೆಡಿಂಗ್ ಆಫ್ ಸೈಟೋಪ್ಲಾಸಮ್ ಔಟ್ಸೈಡ್ ದ ಸೆಲ್. ಈ ಪ್ರೋಟೋಪ್ಲಾಸಮ್ ಒಳಗಡೆ ಇದ್ದ ಪದಾರ್ಥ ಎಲ್ಲ, ಇದು ಪ್ರೋಟೋಪ್ಲಾಸಮ್, ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಕಾಲ್ಡ್ ಪ್ರೋಟೋಪ್ಲಾಸಮ್. ಈ ಪ್ರೋಟೋಪ್ಲಾಸಮ್ ಬೇರೆ ಕಡೆಗೆ ಚೆಲ್ಲಿ ಹೋಗೋದನ್ನ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಇಟ್ ಪ್ರಿವೆಂಟ್ಸ್ ದ ಸ್ಪ್ರೆಡಿಂಗ್ ಆಫ್ ಸೈಟೋಪ್ಲಾಸಮ್ ಔಟ್ಸೈಡ್ ದ ಸೆಲ್. ನೆಕ್ಸ್ಟ್ ಕಮ್ಸ್ ನ್ಯೂಕ್ಲಿಯಸ್. ಈಗ ನ್ಯೂಕ್ಲಿಯಸ್ ಅಂದ್ರೇನು? ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನಲ್ ಆಫ್ ದ ಸೆಲ್. ಈ ನ್ಯೂಕ್ಲಿಯಸ್ಸೇ ನಮ್ದು ಒಂದು ಕಂಟ್ರೋಲಿಂಗ್ ಸೆಂಟರ್ ಇದ್ದಂಗೆ. ಈ ನ್ಯೂಕ್ಲಿಯಸ್ಸೇ ಎಲ್ಲ ದೇಹಕ್ಕೆ ಬೇಕಾಗುವ ಅಥವಾ ಈ ಪರ್ಟಿಕ್ಯುಲರ್ ಸೆಲ್ಲಿಗೆ ಬೇಕಾಗುವಂತಹ ಕಮಾಂಡ್ಸ್ ಅನ್ನ, ಏನೇನ್ ಮಾಡಬೇಕು, ಏನ್ ಬಿಡಬೇಕು, ಏನನ್ನ ತಯಾರು ಮಾಡಬೇಕು, ಏನನ್ನ ಹೊರಗಡೆ ಹಾಕಬೇಕು, ಎಲ್ಲ ಡಿಸೈಡ್ ಮಾಡೋದು. ಯಾವಾಗ ಅದನ್ನ ಮಲ್ಟಿಪ್ಲೈ ಆಗಬೇಕು, ಯಾವಾಗ ಗ್ರೋತ್ ಆಗಬೇಕು, ಏನೇನು ಫಂಕ್ಷನ್ ಆಫ್ ಸೆಲ್ ನೋಡಿದಿವಲ್ಲ, ಗ್ರೋತ್ ಅಂಡ್ ರಿಪೇರ್, ಮೆಟಬಾಲಿಸಮ್, ರೀಪ್ರೊಡಕ್ಷನ್, ಎಕ್ಸ್ಕ್ರೀಷನ್, ನಾವು ಬೈ ಹಾರ್ಟ್ ಆಗಿರ್ಬೇಕು ನಮಗೆ ಇದನ್ನು. ಸೊ ಇದೆಲ್ಲ ಫಂಕ್ಷನ್ಸ್ ಯಾವಾಗ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಅದು ನ್ಯೂಕ್ಲಿಯಸ್, ಕಮಾಂಡರ್ ಇದ್ದಂಗೆ. ಸೊ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನಲ್ ಆಫ್ ದ ಸೆಲ್. ಇಸ್ ಎ ಸ್ಫೆರಿಕಲ್ ಆರ್ ಓವಲ್ ಶೇಪ್. ಸ್ಫೆರಿಕಲ್ ಆರ್ ಓವಲ್ ಶೇಪ್ ಅಂದ್ರೆ ಈ ತರ ಸ್ಫೆರಿಕಲ್, ರೌಂಡ್ ಆಗಿ ಅಥವಾ ಓವಲ್ ಆಗಿ, ತತ್ತಿ ಆಕಾರದಲ್ಲಿ, ಎಗ್ ಆಕಾರದಲ್ಲಿ ಇರುತ್ತದೆ. ಲೊಕೇಟೆಡ್ ಇನ್ ದ ಮಿಡಲ್ ಆಫ್ ದ ಸೆಲ್. ಇಟ್ ಇಸ್ ಲೊಕೇಟೆಡ್ ಇನ್ ದ ಮಿಡಲ್ ಆಫ್ ದ ಸೆಲ್. ದಿಸ್ ಇಸ್ ದ nucleus. It is surrounded by a double membrane called nuclear envelope. The nuclear envelope separates the components of the contents of nucleus from the cytoplasm. ಏನಿಲ್ಲ. ಸೊ ಇದರ ಕೆಲಸ ಏನು? ಇದನ್ನ ನ್ಯೂಕ್ಲಿಯಸ್ ಅನ್ನ ಹೊರಗಡೆ ಎನ್ವಿರಾನ್ಮೆಂಟ್ ನಿಂದ, ಅಂದ್ರೆ ಬೇರೆ ಬೇರೆ ಆರ್ಗನಲ್ಸ್ ಇಂದ ಸಪರೇಟ್ ಮಾಡೋ ಕೆಲಸ ನ್ಯೂಕ್ಲಿಯರ್ ಎನ್ವೆಲೋಪ್. ಇದು ಡಬಲ್ ಮೆಂಬ್ರೇನ್ಡ್ nuclear envelope ಇರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಎನ್ವೆಲೋಪ್. ಸೊ ದಟ್ ಈಸ್ ಹೌ ಎ ನ್ಯೂಕ್ಲಿಯಸ್ ಈಸ್ ಪ್ರೊಟೆಕ್ಟೆಡ್. ನ್ಯೂಕ್ಲಿಯಸ್ ಒಳಗಡೆ ಒಂದು ಚಿಕ್ಕದು ಡಾಟ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಹೇಳ್ತೇವೆ. ಸೊ ಈ ನ್ಯೂಕ್ಲಿಯೋಲಸ್ ಈಸ್ ಎ ಕಂಡೆನ್ಸ್ಡ್ ಫಾರ್ಮ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಬೇಸಿಕ್ ನಾಲೆಜ್ ಇರ್ಬೋದು. ಇಟ್ ಇಸ್ ಅ ಜನರಲ್ ನಾಲೆಜ್, ಬಟ್ ಇದನ್ನ ಇನ್ ಡೆಪ್ತ್ ವಿ ಕ್ಯಾನ್ ಲರ್ನ್ ಅಬೌಟ್ ಇಟ್ ಅಗೇನ್. ಸೊ ಬೇಸಿಕಲಿ ಏನು, cell contains nucleus. This is the commanding center of the or managing center of the cell. There are
several tiny pores in the nuclear envelope through which substances pass between the nucleus and the cytoplasm. ಇಲ್ಲಿ ಚಿಕ್ಕ ಚಿಕ್ಕ ಪೋರ್ಸ್ ಇರ್ತಾವೆ ಇದರಲ್ಲಿ, ಥ್ರೂ ವಿಚ್ ಇದು ಒಳಗಡೆ ಅದು ಕಮಾಂಡ್ ಸೆಂಟರ್ ಇರ್ತಾವಲ್ಲ, ಈಗ ಒಳಗಡೆ ಒಬ್ಬ ಹೆಡ್ ಕಮಾಂಡರ್ ತನ್ನ ಏನೇನು ಬೇಕು ಅದನ್ನ ಇನ್ಫಾರ್ಮೇಶನ್ ಹೊರಗಡೆ ಕಳಿಸ್ತಾ ಇರ್ತಾನೆ. ಸೊ ಅದು ಒಂದು ಗೇಟ್ ಇರುತ್ತೆ, ಆ ಗೇಟಿಗೆ ನ್ಯೂಕ್ಲಿಯರ್ ಪೋರ್ಸ್ ಅಂತ ಹೇಳ್ತೀವಿ. ಸೊ ಹಿ ವಿಲ್ ಡಿಸೈಡ್, ನ್ಯೂಕ್ಲಿಯಸ್ ವಿಲ್ ಡಿಸೈಡ್ ಏನು ಬೇಕು ನಮ್ಗೆ. ಈಗ ಪ್ರೋಟೀನ್ ಪ್ರೊಡಕ್ಷನ್ ಮಾಡಬೇಕು ಅಥವಾ ಕಾರ್ಬೋಹೈಡ್ರೇಟ್ ಪ್ರೊಡಕ್ಷನ್ ಮಾಡಬೇಕು, ಇದನ್ನ ಡಿಸೈಡ್ ಮಾಡಿ ಕಮಾಂಡ್ ಕಳಿಸ್ತಾನೆ. ಆ ಕಮಾಂಡ್ ಇದು ಸ್ಮಾಲ್ ನ್ಯೂಕ್ಲಿಯರ್ ಪೋರ್ ಮುಖಾಂತರ ಹೊರಗಡೆ ಬರುತ್ತೆ. ಸೊ ಹೆಂಗ್ ಕಮ್ಯುನಿಕೇಟ್ ಮಾಡುತ್ತೆ ಅಂತಂದ್ರೆ ಅದರಲ್ಲಿ DNA ಅಂತ ಇರುತ್ತೆ, DNA ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಅದನ್ನ ಯು ವಿಲ್ ಸಿ ಅಬೌಟ್ ಇಟ್ ಅಗೇನ್ ಇನ್ ಡೆಪ್ತ್ ಇನ್ ಜೆನೆಟಿಕ್ಸ್. ಸೊ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಫ್ರಾಮ್ ಇಟ್ಸ್ DNA ಇಟ್ ವಿಲ್ ಪ್ರೊಡ್ಯೂಸ್ or it will replicate into mRNA, messenger RNA. ಮೆಸೆಂಜರ್ ಅಂತಂದ್ರೆ ಮೆಸೇಜ್ ತಗೊಂಡು ಹೋಗೋದು. ಮೆಸೆಂಜರ್ RNA ಮುಖಾಂತರ ಹೊರಗಡೆ ಅದು ಇನ್ಫಾರ್ಮೇಶನ್ ಕಳಿಸುತ್ತೆ ಸೆಲ್ಲಿಗೆ, ಸೈಟೋಪ್ಲಾಸಮಿಗೆ. ಸೊ ಆ ಥರ ಇನ್ಫಾರ್ಮೇಶನ್ ಮೆಸೆಂಜರ್ RNA ಮುಖಾಂತರ ಹೋಗಿ ದೆನ್ ಇಟ್ ವಿಲ್ ಸ್ಟಾರ್ಟ್ ಆಲ್ ದ ಪ್ರೊಸೆಸಸ್. ನ್ಯೂಕ್ಲಿಯಸ್ ಕಂಟೈನ್ಸ್ DNA. ಇದು ಆಗಲೇ ಹೇಳ್ದಂಗೆ ನ್ಯೂಕ್ಲಿಯಸ್ ಅಲ್ಲಿ DNA ಇರುತ್ತೆ, ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಈ DNA ಅಂದ್ರೆ ಏನು, ಇನ್ ಡೆಪ್ತ್ ಅಗೇನ್ we'll see about it later. Nucleolus is present inside the nucleus. It contains the RNA, ribose nucleic acid. So you'll have to remember this. What is a cell? What are the components of the cell? What is the structure of a cell? Cell ಅಲ್ಲಿ ಒಳಗಡೆ ಏನು ಬರ್ತವೆ, ಆಮೇಲೆ ನ್ಯೂಕ್ಲಿಯಸ್ ಅಂದ್ರೆ ಏನು, ನ್ಯೂಕ್ಲಿಯಸ್ ಫಂಕ್ಷನ್ಸ್ ಏನು. ಸೊ ಜಸ್ಟ್ ಟು ರೀಕ್ಯಾಪ್, ನಾವು ಸೆಲ್ ಹೇಗೆ ತೆಗಿಬೇಕು ಅನ್ನೋದು ನಾವು you have to see and remember. It contains a cell membrane, it contains a nucleus ಒಳಗಡೆ ಒಂದು ನ್ಯೂಕ್ಲಿಯೋಲಸ್ ಇರುತ್ತೆ. there are small pores in the nucleus. ಇದಕ್ಕೆ ನ್ಯೂಕ್ಲಿಯರ್ ಪೋರ್ ಅಂತ ಹೇಳ್ತೀವಿ. ಈ ನ್ಯೂಕ್ಲಿಯಸ್ will be double membrane. this is called the cytoplasm. this is the nuclear material. ನ್ಯೂಕ್ಲಿಯಸ್ ಒಳಗಡೆ ಇರೋ ಮಟೀರಿಯಲ್. this is a cell membrane. Cell membrane separates cell from outside environment. Cell membrane helps in the attachment of cell to cell, and cell membrane prevents the cytoplasm from spilling over. ಹೊರಗಡೆ ಚೆಲ್ಲಿ ಹೋಗೋದನ್ನ ಅದನ್ನ ಪ್ರಿವೆಂಟ್ ಮಾಡುತ್ತೆ ಏನು cell membrane. Cytoplasm is a fluid like substance present between the cell membrane and the nucleus. ಈಗಾಗಲೇ ನೋಡಿದ್ವಿ, ಸೆಲ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯಸ್ ನಡುವೆ ಏನಿರುತ್ತಲ್ಲ ಈ ಮಟೀರಿಯಲ್ಗೆ ನಾವು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಇಟ್ ಈಸ್ ಕಂಪೋಸ್ಡ್ ಆಫ್ ವಾಟರ್ ಆಸ್ ವೆಲ್ ಆಸ್ ಸಮ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಸೈಟೋಪ್ಲಾಸಮ್ ಏನು, ಇಟ್ ಈಸ್ ಅ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್. ಜೆಲ್ಲಿ ನೋಡಿರ್ಬೋದಲ್ಲ ನೀವು, ಜೆಲ್ಲಿ ತಿಂತೇವೆ ನಾವೆಲ್ಲ. ಸೊ ಇಟ್ ಈಸ್ ಲೈಕ್ ಎ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್. ಇಟ್ ಈಸ್ ಮೇಡ್ ಅಪ್ ಆಫ್ ವಾಟರ್ ಅಂಡ್ ಅದರ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. Cytoplasm contains a network of threads and microtubules that help in the maintenance of shape and form. ಇದು ಸೆಲ್ ಅನ್ಕೋಣ. ಈ ಸೆಲ್ ಸ್ಟ್ರಕ್ಚರ್ ಮೇಂಟೈನ್ ಆಗ್ಬೇಕಲ್ಲ, ಸೊ ದೇರ್ ಆರ್ ಥಿನ್ ಥ್ರೆಡ್ಸ್, ಟ್ಯೂಬ್ಯೂಲ್ಸ್. ಸೊ ಅದನ್ನ ಸ್ಟ್ರೆಚ್ ಮಾಡಿ ಅದನ್ನ ಶೇಪ್ ಮೇಂಟೈನ್ ಮಾಡಲಿಕ್ಕೆ ದೇರ್ ಆರ್ ಥಿನ್. ಈಗ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಟೀಲ್ ಯೂಸ್ ಮಾಡ್ತೀವಲ್ಲ, ಸ್ಟೀಲ್ ಯೂಸ್ ಮಾಡ್ತೀವಿ. ಸೊ ದಟ್ ಸ್ಟ್ರಕ್ಚರ್ ಈಸ್ ಮೇಂಟೈನ್. ಸುಮ್ಮನೆ ಬರೀ ಇಟ್ಟಂಗೆ ಇಡಲ್ಲ, ಅಲ್ಲ ಒಳಗಡೆ ಸ್ಟೀಲ್ ರಾಡ್ಸ್ ಎಲ್ಲ ಹಾಕಿರ್ತೀವಿ. ಸೊ ದೋಸ್ ರಾಡ್ಸ್ ಆರ್ ಮೈಕ್ರೋಟ್ಯೂಬ್ಯೂಲ್ಸ್. ಸೊ ದ ಸೈಟೋಪ್ಲಾಸಮ್ ಕಂಟೈನ್ಸ್ ಎ ನೆಟ್ವರ್ಕ್ ಆಫ್ ಥ್ರೆಡ್ಸ್ ಅಂಡ್ ಮೈಕ್ರೋಟ್ಯೂಬ್ಯೂಲ್ಸ್ ವಿಚ್ ಹೆಲ್ಪ್ ಟು ಮೇಂಟೈನ್ ದ ಶೇಪ್ ಅಂಡ್ ದ ಫಾರ್ಮ್. ಆರ್ಗ್ಯಾನೆಲ್ಸ್ ಅಂದ್ರೆ ಈ ಸೆಲ್ ಒಳಗಡೆ ಇರೋ ಪದಾರ್ಥಕ್ಕೆ ನಾವು ಆರ್ಗ್ಯಾನೆಲ್ಸ್ ಅಂತ ಹೇಳ್ತೀವಿ. ಸಣ್ಣ ಒಳಗಡೆನೆ ಅಗೇನ್ ದೇರ್ ಆರ್ ಸ್ಮಾಲ್ ಪಾರ್ಟ್ಸ್ ಇನ್ ದ ಸೆಲ್. ದೋಸ್ ಸ್ಮಾಲ್ ಪಾರ್ಟ್ಸ್ ಆರ್ ಕಾಲ್ಡ್ ಆರ್ಗ್ಯಾನೆಲ್ಸ್. ಸೈಟೋಪ್ಲಾಸಮ್ ಕಂಟೈನ್ಸ್ ಎ ಗ್ರೂಪ್ ಆಫ್ ವೇರಿಯಸ್ ಸ್ಟ್ರಕ್ಚರ್ಸ್ ನೋನ್ ಆಸ್ ಸೆಲ್ ಆರ್ಗ್ಯಾನೆಲ್ಸ್. ಸೆಲ್ ಆರ್ಗ್ಯಾನೆಲ್ಸ್ ಇವು ಮೆಂಬ್ರೇನಸ್ ಇರಬಹುದು, ನಾನ್ ಮೆಂಬ್ರೇನಸ್ ಇರಬಹುದು. ಮೆಂಬ್ರೇನಸ್ ಅಂತಂದ್ರೆ ಅದರ ಹೊರಗಡೆ ಮೆಂಬ್ರೇನ್, ಅದರ ಹೊರಗಡೆ ಒಂದು ಚಿಕ್ಕ ಕವರಿಂಗ್ ಇರಬಹುದು ಅಥವಾ ಇರದೇ ಇರಬಹುದು. ಎರಡು ಬೇರೆ ಬೇರೆ ತರದ್ದು ಸೆಲ್ ಆರ್ಗ್ಯಾನೆಲ್ಸ್ ಇರ್ತಾವೆ. ನಾನ್ ಮೆಂಬ್ರೇನಸ್ ಆರ್ಗ್ಯಾನೆಲ್ಸ್ ಯಾವ್ಯಾವು, ಮೆಂಬ್ರೇನ್ ಇರದೇ ಇರುವಂತ ಆರ್ಗ್ಯಾನೆಲ್ಸ್ ಯಾವ್ಯಾವು ಅಂದ್ರೆ ರೈಬೋಸೋಮ್ಸ್ ಅಂಡ್ ಸೆಂಟ್ರೋಸೋಮ್. ಮೆಂಬ್ರೇನ್ ಇರುವಂತ ಆರ್ಗ್ಯಾನೆಲ್ಸ್ ಯಾವ ಅಂತಂದ್ರೆ ನೆನ್ಪಿಡ್ಬೇಕು ಇದನ್ನ. this can appear to you as a question in the examination. What are the cell organelles? So
ಪ್ರತಿಯೊಂದು ಸ್ಲೈಡಲ್ಲೂ ನಾನು ಸೆಲ್ ಸ್ಟ್ರಕ್ಚರನ್ನು ಹಾಕಿದ್ದೀನಿ, ಯಾಕಂದರೆ ಸೊ ದ್ಯಾಟ್ ರಿಪೀಟೆಡ್ಲಿ ನೀವು ಅದನ್ನು ನೋಡಿ ನೋಡಿ ಅದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ. ಸೊ ಮೆಂಬ್ರೇನಸ್ ಆರ್ಗನಲ್ಸ್ ಯಾವ್ಯಾವ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಗಿ ಅಪರಟಸ್, ಮೈಟೋಕಾಂಡ್ರಿಯಾ, ಲೈಸೋಸೋಮ್ಸ್, ವ್ಯಾಕ್ಯೂಲ್ಸ್ ಆ್ಯಂಡ್ ಪ್ಲಾಸ್ಟಿಡ್ಸ್. ಇದನ್ನು ನೀವು ಬರ್ಕೊಂಡು ಅಗೇನ್ ಆ್ಯಂಡ್ ಅಗೇನ್ ರಿಪೀಟೆಡ್ಲಿ ಯು ಹ್ಯಾವ್ ಟು ರೀಡ್ ದೆಮ್ ಸೊ ದ್ಯಾಟ್ ಯು ವಿಲ್ ರಿಮೆಂಬರ್. ಇದೆಲ್ಲ ಹೊಸ ಹೊಸ ಶಬ್ದಗಳು ನಿಮಗೆ, ನ್ಯೂ ವರ್ಡ್ಸ್ ದೀಸ್ ಆರ್. ಬಟ್ ಐ ಥಿಂಕ್ ನೀವೆಲ್ಲ 8th 9th ಅಲ್ಲಿ ಓದಿರ್ಬೋದು, ಆದರೂ ಕೂಡ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಅಂದರೆ ಮೆಂಬ್ರೇನ್ ಇರದೇ ಇರುವಂಥ ಆರ್ಗನಲ್ಸ್ ಯಾವ್ಯಾವ ಅಂತಂದರೆ ರೈಬೋಸೋಮ್ಸ್ ಮತ್ತು ಸೆಂಟ್ರೋಸೋಮ್. ಮೆಂಬ್ರೇನ್ ಇರುವಂಥ ಅಂದರೆ ಥಿನ್ ವಾಲ್ ಇರುವಂಥ, ಥಿನ್ ಕವರ್ ಇರುವಂಥ ಆರ್ಗನಲ್ಸ್ ಯಾವುವು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪರಟಸ್, ಮೈಟೋಕಾಂಡ್ರಿಯಾ, ಲೈಸೋಸೋಮ್ಸ್, ವ್ಯಾಕ್ಯೂಲ್ಸ್ ಆ್ಯಂಡ್ ಪ್ಲಾಸ್ಟಿಡ್ಸ್. ಸೊ ಈಚ್ ಆರ್ಗನಲ್, ಇದೆಲ್ಲ ಒಂದೊಂದು ಆರ್ಗನಲ್ಲು ಏನೇನು ಮಾಡುತ್ತೆ ಅನ್ನೋದು ಇನ್ ಡಿಟೇಲ್ ವಿಲ್ ಹ್ಯಾವ್ ಟು ನೋ. ಇನ್ ಸಿಂಪಲ್ ಡಿಟೇಲ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ರೈಬೋಸೋಮ್ಸ್ ಅಂದ್ರೆ ಏನು? ದೀಸ್ ಆರ್ ರೌಂಡ್ ಶೇಪ್ಡ್ ಆರ್ಗನಲ್ಸ್ ದಟ್ ಸಿಂಥಸೈಸ್ ಪ್ರೋಟೀನ್ ಇನ್ ದ ಸೆಲ್. ಸೆಲ್ ಒಳಗಡೆ ಪ್ರೋಟೀನ್ ಉತ್ಪತ್ತಿ ಮಾಡೋ ಕೆಲಸ, ಪ್ರೋಟೀನ್ ತಯಾರು ಮಾಡೋ ಕೆಲಸ, ಪ್ರೋಟೀನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಲಸ ರೈಬೋಸೋಮ್ಸ್. These are present in the cytoplasm as single structure or in clusters. ಒಂದೊಂದೇ ಇರಬಹುದು, ಅಲ್ಲಿ 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 ಇಲ್ಲಿ ಒಂದೊಂದೇ ರೈಬೋಸೋಮ್ಸ್ ಇರಬಹುದು, ಅಥವಾ ಆಸ್ ಎ ಕ್ಲಸ್ಟರ್. ಕ್ಲಸ್ಟರ್ ಅಂದರೆ ಗ್ರೂಪ್ ಅಲ್ಲಿ ಒಂದು ಗ್ರೂಪ್ ಅಲ್ಲಿ ಕೂತಿರ್ಬೋದು. ಸೊ ದೀಸ್ ಆರ್ ರೈಬೋಸೋಮ್ಸ್. ದೀಸ್ ಆರ್ ಆಲ್ಸೋ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದಕ್ಕೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಇದರ ಸರ್ಫೇಸ್ ಮೇಲೂ ಕೂಡ ಇರಬಹುದು ರೈಬೋಸೋಮ್ಸ್. So these ribosomes are the place where protein synthesis occurs. Protein ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಅದು ರೈಬೋಸೋಮ್ಸ್ ಅಲ್ಲಿ. ಸೊ ದೀಸ್ ಕ್ಯಾನ್ ಬಿ ಪ್ರೆಸೆಂಟ್ ಆಸ್ ಸಿಂಗಲ್ ರೈಬೋಸೋಮ್ಸ್. ಅಲ್ಲಿ ಇಲ್ಲಿ ಒಬ್ಬೊಬ್ಬರೇ ಇರಬಹುದು, ಅಥವಾ ಗ್ರೂಪ್ ಅಲ್ಲಿ ಇರಬಹುದು, ಅಥವಾ ದೇ ಕ್ಯಾನ್ ಬಿ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು? ಇಟ್ ಈಸ್ ಎ network of membranous canaliculi that extend all over the cytoplasm. This you will have to remember. ಏನಿದು? These are a network of, ಈಗ ಒಂದು ನೆಟ್ವರ್ಕ್ ಅಂದ್ರೆ ಒಂದು ಗ್ರಿಡ್, ವೈರ್ ಹೆಂಗೆ ನೆಟ್ವರ್ಕ್ ಇರುತ್ತೆ, ವೈರ್ ನೆಟ್ವರ್ಕ್ ಇರುತ್ತಲ್ಲ ಆ ಥರ ನೆಟ್ವರ್ಕ್ ಆಫ್ ಮೆಂಬ್ರೇನಸ್ ಕೆನಲಿಕ್ಯುಲೈ. ಕೆನಲಿಕ್ಯುಲೈ ಅಂದ್ರೆ ಕೆನಲ್, ಸ್ಮಾಲ್ ಸ್ಮಾಲ್ ಕೆನಲ್ ತರ ಇರುತ್ತೆ. ಕೆನಲಿಕ್ಯುಲೈ ಅಂದ್ರೆ ಕೆನಲ್ ತರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕೆನಲ್ಸ್ಗೆ ಕೆನಲಿಕ್ಯುಲೈ ಅಂತೀವಿ. These are multiple membranous, multiple small canals ಎಲ್ಲ ಒಂದೇ ಕಡೆ, multiple group of canaliculi. Membranous caliculi they extend in all the cytoplasm. Cytoplasm ಅಲ್ಲಿ ಪೂರ್ತಿ ಎಲ್ಲ ಕಡೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಇದ್ರ ಮೇಲ್ಗಡೆ ನಮಗೆ ರೈಬೋಸೋಮ್ಸ್ ಕೂತ್ಕೊಂಡಿರ್ತಾವೆ. ಈ ರೈಬೋಸೋಮ್ಸ್ ಕೆಲಸ ಏನು? ಅಗೇನ್ ವಿಲ್ ರಿಪೀಟ್. These are the place where protein synthesis occurs. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ RER ಅಂತ ಹೇಳ್ತೀವಿ. ಇಟ್ ಫಾರ್ಮ್ಸ್ ಎ ಇಂಟರ್ನಲ್ ಟ್ರಾನ್ಸ್ಫರಿಂಗ್ ಸಿಸ್ಟಮ್ ದಟ್ ಟ್ರಾನ್ಸ್ಫರ್ಸ್ ದ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಇನ್ಸೈಡ್ ದ ಸೆಲ್. ಏನು? ಇಟ್ ಫಾರ್ಮ್ಸ್ ಎ ಇಂಟರ್ನಲ್ ಟ್ರಾನ್ಸ್ಫರಿಂಗ್ ಸಿಸ್ಟಮ್. ಈ ಕೆನಲ್ಸ್ ಕೆಲಸ ಏನು? ಕೆನಲ್ಸ್ ಏನ್ ಮಾಡುತ್ತೆ? ವಾಟರ್ನ, ನೀರನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದೇ ತರ these endoplasmic reticulum are a network of canals, canaliculi andre canals. These are a network of canaliculi which help in internal transfer of substances from one part to another. Internal transfer ಗೆ ಕ್ಯಾನಲ್ ಏನು ಮಾಡುತ್ತೆ ಕೆಲಸ? ನೀರನ್ನ ಡ್ಯಾಮ್ ನಿಂದ ಬೇರೆ ಬೇರೆ ಕಡೆಗೆ ವಾಟರ್ ಅನ್ನ ನಮಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ತರಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಏನು? ದೀಸ್ ಆರ್ ಎ ನೆಟ್ವರ್ಕ್ ಆಫ್ ಕ್ಯಾನಿಕ್ಯುಲೈ ವಿಚ್ ಹೆಲ್ಪ್ ಇನ್ ದ ಇಂಟರ್ನಲ್ ಟ್ರಾನ್ಸ್ಫರ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಸೈಟೋಪ್ಲಾಸಮ್ ಟು ದ ಅದರ್ ಪಾರ್ಟ್. ರೈಬೋಸೋಮ್ಸ್ ಆರ್ ಅಟ್ಯಾಚ್ ಟು ದೆಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ಸ್ ಇರ್ತದೆ, ಆಗಲೇ ನೋಡಿದ್ವಿ. ಇಟ್ ಹೆಲ್ಪ್ಸ್ ಇನ್ ದ ಸಿಂಥೆಸಿಸ್ ಆಫ್ ಪ್ರೋಟೀನ್ಸ್, ರೈಟ್, ಅಂಡ್ ಇಟ್ ಈಸ್ ಅಟ್ಯಾಚ್ ಟು ದ ನ್ಯೂಕ್ಲಿಯಸ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂದ್ರೆ ಏನು? ಇದು ಅಗೇನ್ ದೀಸ್ ಆರ್
ನೆಟ್ವರ್ಕ್ ಆಫ್ ಕೆನಾಲಿಕ್ಯುಲ, ಇವು ಕೂಡ ಕೆನಲ್ಸೇ, ಆದರೆ ಇದ್ರ ಮೇಲ್ಗಡೆ ರೈಬೋಸೋಮ್ಸ್ ಇರೋದಿಲ್ಲ, ಸ್ಮೂತ್ ಆಗಿರುತ್ತೆ. ರೈಬೋಸೋಮ್ಸ್ ಇದ್ರೆ ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಸ್ ಇದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಸ್ ಇರದೆ ಹೋದ್ರೆ ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇಟ್ ಹೆಲ್ಪ್ಸ್ ಇನ್ ದ ಸಿಂಥೆಸಿಸ್ ಆಫ್ ಅಂಡ್ ಆರ್ ಪ್ರೊಡಕ್ಷನ್ ಆಫ್ ಲಿಪಿಡ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಮತ್ತೆ ಶುಗರ್ಸ್ ನ ಪ್ರೊಡಕ್ಷನ್ ಮಾಡಲಿಕ್ಕೆ, ಸಿಂಥೆಸಿಸ್ ಮಾಡಲಿಕ್ಕೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೆನ್ಪಿಡಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ, ಯಾಕಂದ್ರೆ ಅದರ ಮೇಲ್ಗಡೆ ದೇರ್ ಆರ್ ಅಟ್ಯಾಚ್ಡ್ ರೈಬೋಸೋಮ್ಸ್. ರೈಬೋಸೋಮ್ಸ್ ಕೆಲಸ ಏನು? ಪ್ರೋಟೀನ್ ಸಿಂಥೆಸಿಸ್ ಮಾಡೋದು. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಏನು? ಫ್ಯಾಟ್ ಮತ್ತೆ ಶುಗರ್ ಉತ್ಪತ್ತಿ ಮಾಡೋದು. ಸೊ ದೀಸ್ ಡೋಂಟ್ ಹ್ಯಾವ್ ರೈಬೋಸೋಮ್ಸ್ ಅಟ್ಯಾಚ್ ಟು ದೆಮ್ ಅಂಡ್ ಇಟ್ ಈಸ್ ನಾಟ್ ಅಟ್ಯಾಚ್ ಟು ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಗೆ ಅದರದ್ದು ಅಟ್ಯಾಚ್ಮೆಂಟ್ ಇರಲ್ಲ, ಅದು ಸೆಪರೇಟ್ ಆಗಿರುತ್ತೆ. ವೆರಾಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ is attached to the nucleus. Next, Golgi apparatus ಅಂದ್ರೇನು? Again, this is a series of flat membrane bound sacs. ಅಂದ್ರೆ ಇದಕ್ಕೂ ಮೆಂಬ್ರೇನಸ್ ನಾವು ನೋಡಿದ್ವಿ ಆಗಲೇ. ನಾನ್ ಮೆಂಬ್ರೇನಸ್ ಆರ್ಗಾನೆಲ್ಸ್ ಯಾವುವು, ಮೆಂಬ್ರೇನಸ್ ಆರ್ಗಾನೆಲ್ಸ್ ಯಾವುವು. ಅಂದ್ರೆ ಕವರಿಂಗ್ ಇರೋ ಆರ್ಗಾನೆಲ್ಸ್ ಯಾವುವು, ಕವರಿಂಗ್ ಇರದೇ ಇರೋ ಆರ್ಗಾನೆಲ್ಸ್ ಯಾವುವು. ಇದು ಒಂದು ಕವರಿಂಗ್ ಇರುವಂತ ಆರ್ಗಾನೆಲ್, ಮೆಂಬ್ರೇನ್ ಬೌಂಡ್ ಸ್ಯಾಕ್ಸ್. ಸ್ಯಾಕ್ಸ್ ಅಂದ್ರೆ ಗನಿ ಬ್ಯಾಗ್ಸ್, ಬ್ಯಾಗ್ ತರ. ದೀಸ್ ಆರ್ ಲೈಕ್ ಬ್ಯಾಗ್ಸ್. ಇಟ್ ಈಸ್ ಸ್ಪೆಷಲೈಸ್ಡ್ ಫಾರ್ ರಿಸೀವಿಂಗ್ ಮಾಲಿಕ್ಯೂಲ್ಸ್ ಆಫ್ ಸಬ್ಸ್ಟೆನ್ಸಸ್ ಸೆಕ್ರೀಟೆಡ್ ಬೈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಕ್ರಾಸ್ ದ ಗ್ರೂಪ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ವೆಸೈಕಲ್ಸ್. ಇದನ್ನ ಸಿಂಪಲ್ ಆಗಿ ನೋಡ್ಬೇಕಂತಂದ್ರೆ ಏನ್ ಮಾಡ್ತದೆ ಇದು? ಇಟ್ ವಿಲ್ ರಿಸೀವ್ ವಾಟ್ ಎವರ್ ಈಸ್ ಮ್ಯಾನುಫ್ಯಾಕ್ಚರ್ಡ್. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ಪ್ರೋಟೀನ್ ಸಿಂಥೆಸಿಸ್ ಮಾಡುತ್ತಲ್ಲ, ಅದನ್ನ ಇದು ಬ್ಯಾಗ್ಸ್ ಅಲ್ಲಿ ಹಾಕಿ ರಿಸೀವ್ ಮಾಡುತ್ತೆ. ರೈಟ್? ಸೊ ಇಟ್ ಈಸ್ ಎ ಸ್ಪೆಷಲೈಸ್ಡ್ ಫಾರ್ ರಿಸೀವಿಂಗ್ ದ ಮಾಲಿಕ್ಯೂಲ್ಸ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಗೋಲ್ಗಿ ಅಪರಟಸ್ ಇದನ್ನ ಬ್ಯಾಗ್ ಅಲ್ಲಿ ಹಾಕಿ ಸೀಲ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ಗೋಲ್ಗಿ ಅಪರಟಸ್. ನೆನ್ಪಿಡ್ಬೇಕು. ಇನ್ನು ನ್ಯೂಕ್ಲಿಯಸ್ ಏನ್ ಮಾಡುತ್ತೆ? ಆರ್ಡರ್ ಹೊರಡ್ಸತ್ತೆ, ಈ ತರ ಮಾಡಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತೇಳಿ ಓನರ್. ರೈಟ್? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಲ್ ಮ್ಯಾನುಫ್ಯಾಕ್ಚರ್ ದ ಪ್ರೋಟೀನ್ಸ್. ಪ್ರೋಟೀನ್ಸ್ ಉತ್ಪತ್ತಿ ಮಾಡುತ್ತೆ. ಪ್ರೋಟೀನ್ಸ್ ಅಂತಂದ್ರೆ ಬರೀ ಕೇವಲ ಪ್ರೋಟೀನ್ಸ್, ಊಟದಿಂದ ಬರೋ ಪ್ರೋಟೀನ್, ಊಟದಲ್ಲಿ ಪ್ರೋಟೀನ್ಸ್ ಅಂತಲ್ಲ. ಪ್ರೋಟೀನ್ಸ್ ನಾವು ಬೇರೆ ಬೇರೆ ಎಂಜೈಮ್ಸ್ಗಳಲ್ಲಿ, ಎಂಜೈಮ್ಸ್ ಅಂದ್ರೆ ಕೆಮಿಕಲ್ಸ್, ಇವು ಬೇರೆ ಬೇರೆ ನಮ್ಮ ದೇಹ ಚಲಾವಣೆ ಆಗಲಿಕ್ಕೆ ಬೇರೆ ಬೇರೆ ಕೆಮಿಕಲ್ಸ್ ಬೇಕು. ಈ ಕೆಮಿಕಲ್ಸ್ಗೆ ಎಂಜೈಮ್ಸ್ ಮತ್ತೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ಸ್ ಎಲ್ಲಾನು ಕೂಡ ಇವು ಪ್ರೋಟೀನ್ಸೇ. ಸೊ ಈ ಪ್ರೋಟೀನ್ಸ್ ಅನ್ನ ಈಗ ಉದಾಹರಣೆಗೆ ಈಗ ನ್ಯೂಕ್ಲಿಯಸ್ ಡಿಸೈಡ್ ಮಾಡುತ್ತೆ, ಇಲ್ಲ ಈ ಮನುಷ್ಯ ಊಟ ಮಾಡಿದಾನೆ, ಇವನಿಗೀಗ ಇನ್ಸುಲಿನ್ ಬೇಕು ಅಂತ ಹೇಳಿ ಅದು ಕಮಾಂಡ್ ಹೊರಡಿಸುತ್ತದೆ ನ್ಯೂಕ್ಲಿಯಸ್. ಸೊ ಎಂಡೋಪ್ಲಾಸ್ಮಿಕ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಸೊ ಇನ್ಸುಲಿನ್ ಉತ್ಪತ್ತಿ ಆಯ್ತು, ಅದನ್ನ ಈಗ ಬ್ಯಾಗ್ ಅಲ್ಲಿ ಹಾಕಿಡಬೇಕು. ಸೊ ಆ ಬ್ಯಾಗ್ ಗೋಲ್ಗಿ ಅಪರಟಸ್ ಇಲ್ಲಿ, ಗೋಲ್ಗಿ ಅಪರಟಸ್ ಏನ್ ಮಾಡುತ್ತೆ? ಫಾಸ್ಟ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಪ್ರೋಟೀನ್ ಅಂದ್ರೆ ಅದನ್ನ ಇನ್ಸುಲಿನ್ ತಗೊಳ್ತದೆ, ತಗೊಂಡೋದು ಬ್ಯಾಗ್ ಅಲ್ಲಿ ಹಾಕಿ ಸೀಲ್ ಮಾಡುತ್ತೆ. ಸೊ ದಿಸ್ ಈಸ್ ದ ವರ್ಕ್ ಆಫ್ ಗೋಲ್ಗಿ ಅಪರಟಸ್. It classifies, modifies these vesicles, distributes them into places where they are used in the cell. So ಅದೇನ್ ಮಾಡುತ್ತೆ? ಈಗ ಆಲ್ರೆಡಿ ಆಯ್ತು, ಈಗ ಉದಾಹರಣೆಗೆ ಈಗ ಒಂದೇನೋ ಮ್ಯಾನುಫ್ಯಾಕ್ಚರಿಂಗ್ ಆಯ್ತು. ಈಗ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಆಯ್ತು, ಚಲೋ ಇದು ದಿಸ್ ಇಸ್ ದ ಗುಡ್ ಕ್ವಾಲಿಟಿ, ದಿಸ್ ಇಸ್ ಅ ಬ್ಯಾಡ್ ಕ್ವಾಲಿಟಿ, ದಿಸ್ ಕೆನಾಟ್ ಬಿ ಯೂಸ್ಡ್ ಅಂತ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಇದು ಒಳ್ಳೆ ಕ್ವಾಲಿಟಿ ಇದೆ, ಇದು ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಇಟ್ ಮಾಡಿಫೈಸ್. ಆಯ್ತು, ಒಳ್ಳೆ ಕ್ವಾಲಿಟಿ ಇರೋದನ್ನ ಇಲ್ಲಿ ಕಳಿಸೋಣ, ಸೊ ಇದು ಕೆಲ್ಸಕ್ಕೆ ಹೋಗ್ಲಿ, ಇದು ಕ್ವಾಲಿಟಿ ಸರಿಯಾಗಿಲ್ಲ, ಇದನ್ನ ಇನ್ನು ಏನೋ ಮಾಡಿಫೈ ಮಾಡಬೇಕು, ಇದನ್ನ ಇನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಮತ್ತೆ ಅದು ಸರಿಪಡಿಸೋ ಕೆಲಸ ಮಾಡಿ ಎಲ್ಲ ಆದ್ಮೇಲೆ ಆಮೇಲೆ ಅದನ್ನ ಬ್ಯಾಗ್ ಅಲ್ಲಿ ಹಾಕಿ ಅದು ಇಟ್ ವಿಲ್ ಮೇಕ್ ಇಟ್ ಇನ್ ಟು ಎ ಬ್ಯಾಗ್ ಅಂಡ್ ಸೆಂಡ್ ಇಟ್. ಮೇ ಆಲ್ಸೋ ಪ್ಯಾಕ್ ದ ಮಾಲಿಕ್ಯೂಲ್ಸ್ ಇನ್ಸೈಡ್ ದ ಸೆಕ್ರೇಟಿಂಗ್ ವೆಸೈಕಲ್ಸ್ ಕಾಲ್ಡ್ ಲೈಸೋಸೋಮ್ಸ್. ಲೈಸೋಸೋಮ್ಸ್ ಅಂದ್ರೆ ಏನಂತ ಮತ್ತೆ ನೋಡೋಣ. ಇಟ್ ಆಲ್ಸೋ ಪ್ಯಾಕ್ಸ್ ದ ಮಾಲಿಕ್ಯೂಲ್ಸ್ ಇನ್ಸೈಡ್ ಸೆಕ್ರೇಟಿಂಗ್ ಅಂದ್ರೆ ಅದು ಅಷ್ಟೇ ಪ್ಯಾಕೇಜಿಂಗ್ ಆಫ್ ಫುಡ್ ಸಬ್ಸ್ಟೆನ್ಸಸ್ ಅಲ್ದೇನೆ, ಪ್ರೋಟೀನ್ಸ್ ಅಲ್ದೇನೆ, ಲೈಸೋಸೋಮ್ಸ್ ಅಲ್ಲಿ ಅಗೇನ್ ದೇರ್ ಆರ್ ಕೆಲವೊಂದಿಷ್ಟು ಕೆಮಿಕಲ್ಸ್ ಇರ್ತವೆ ವಿಚ್ ಆರ್ ಲೈಸೋಸೋಮ್ಸ್ ಅಲ್ಲಿ. ಲೈಸೋಸೋಮ್ಸ್ ಆರ್ ಕಿಲ್ಲರ್ ಬ್ಯಾಗ್ಸ್. ಈಗ ವಾಟರ್ ಬಾಂಬ್ಸ್ ಇದ್ದಂಗೆ. ಸೊ ಅದರಲ್ಲಿ ಕೆಮಿಕಲ್ ಹಾಕಿ ಲೈಸೋಸೋಮ್ಸ್ ಹಾಕಿ ಈಗ ಏನೋ ಬ್ಯಾಕ್ಟೀರಿಯಾ ಬಂತು, ವೈರಸ್ ಬಂತು ನಮ್ಮ ದೇಹದಲ್ಲಿ, ಅದನ್ನ ಕೊಲ್ಬೇಕಂತಂದ್ರೆ ನಮಗೇನ್ ಬೇಕು?
ಕೆಮಿಕಲ್ ಬೇಕು ಅಥವಾ ಬಾಂಬ್ ಬೇಕು, ಆ ಬಾಂಬ್ ಅನ್ನ ಉತ್ಪತ್ತಿ ಮಾಡೋದ್ ಕೆಲಸ ಲೈಸೋಸೋಮ್ಸ್ ಅಲ್ಲಿ. ಸೊ ಅದನ್ನ ಪ್ಯಾಕೇಜ್ ಮಾಡಿ ಲೈಸೋಸೋಮ್ಸ್ ಕಳಿಸುತ್ತೆ. ಓಕೆ, ಇದನ್ನ ನೀನು ಯೂಸ್ ಮಾಡಬಹುದು ಹೇಳಿ. ಲೈಸೋಸೋಮ್ಸ್ ಆರ್ ಸ್ಮಾಲ್ ರೌಂಡ್ ಮೆಂಬ್ರೇನಸ್ ವೆಸಿಕಲ್ಸ್ ಫೌಂಡ್ ಬೈ ಗಾಲ್ಗಿ ಬಾಡೀಸ್. ಸೊ ನಾಗಲೇ ಹೇಳಿದ್ವಲ್ಲ, ಗಾಲ್ಗಿ ಅಪರೇಟಸ್ ಅಲ್ಲಿ ಚಿಕ್ಕ ಚಿಕ್ಕ ವೆಸೈಕಲ್ಸ್ ಆಗಿ ಲೈಸೋಸೋಮ್ಸ್ ಹೊರಗಡೆ ಬರ್ತದೆ. ದೇ ಕಂಟೈನ್ ಎ ಗ್ರೂಪ್ ಆಫ್ ಡೈಜೆಸ್ಟಿವ್ ಎಂಜೈಮ್ಸ್. Lysosomes' function is to get rid of worn senile cells and organelles which no longer have benefit. It is a killer machine. Lysosomes ಏನು ಮಾಡುತ್ತೆ, ಯಾವುದು ನಮ್ಮ ದೇಹಕ್ಕೆ ಬೇಡವಾಗಿದ್ದ ವಸ್ತುಗಳನ್ನ ಅದನ್ನ ತುಂಡು ತುಂಡು ಮಾಡಿ ಅದನ್ನ ಹೊರಗಡೆ ಹಾಕುವ ಕೆಲಸ ಲೈಸೋಸೋಮ್ಸ್ ಅದು. Lysosomes digest large molecules of nutrients engulfed by the cell and change them into structurally simpler substances to enable the cell to benefit from them. ಈಗ ದೊಡ್ಡ ದೊಡ್ಡ ತುತ್ತು ತಿಂದ್ವಿ ಅಂತಂದ್ರೆ, ಬಿಗರ್ ಪೀಸ್ ನಾವು ತಿಂದ್ವಿ ಅಂತಂದ್ರೆ ಅದನ್ನ ನುರ್ಸಿ ಬಾಯಲ್ಲಿ ನಾವು ನುರ್ಸಿ ನುಂಗ್ತೀವಲ್ಲ. ಸೊ ಅದೇ ತರ ಇಫ್ ಎ ಸೆಲ್ ಎಂಗಲ್ಫ್ಸ್, ಇಫ್ ಎ ಸೆಲ್ ಈಟ್ಸ್ ಎ ಬಿಗರ್ ಮಾಲಿಕ್ಯೂಲ್, ಅದನ್ನ ಚಿಕ್ಕ ಚಿಕ್ಕದಾಗಿ ಒಡೆದು ಹಾಕೋದು ಕೆಲಸ ಅದನ್ನ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಡೈಜೆಷನ್ ಬೆನಿಫಿಟ್. ಅದರಿಂದ ಹೆಲ್ಪ್ ಆಗ್ಲಿಕ್ಕೆ, ನಾವು ನ್ಯೂಟ್ರಿಯೆಂಟ್ಸ್ ಅನ್ನ ತಕ್ಕೊಳ್ಳಿಕ್ಕೆ ನಾವು ಲೈಸೋಸೋಮ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ break them into smaller parts. Lysosomes digest the large molecules of the nutrients engulfed by the cell and change them into structurally simpler substances. It will engulf bigger molecule and change them into simpler substances. Next, mitochondria. Mitochondria in kelsa, it is the energy center of the cell. These are again membranous organelles. ಅದರ ಹೊರಗಡೆ ಕೂಡ ಒಂದು ಕವರಿಂಗ್ ಇರುತ್ತದೆ. ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ ಪ್ಲೇಸ್ ಪ್ರೊಡ್ಯೂಸಿಂಗ್ ದ ಎನರ್ಜಿ. ಮೈಟೋಕಾಂಡ್ರಿಯಾ ಏನು, ಅಲ್ಲಿ ಎನರ್ಜಿ ಉತ್ಪತ್ತಿ. ಇಟ್ ಈಸ್ ಅ ಎನರ್ಜಿ ಸೆಂಟರ್, ಅಂದ್ರೆ ಪವರ್ ಗ್ರಿಡ್. ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಪವರ್ ಗ್ರಿಡ್ ಇರುವಂತ ರೂಮಿಗೆ ಪವರ್ ರೂಮ್ ಅಂತ ಏನ್ ಹೇಳ್ತೀವಿ, ಎಲೆಕ್ಟ್ರಿಸಿಟಿ ರೂಮ್ ಅಂತ ಏನ್ ಹೇಳ್ತೀವಿ, ಅದು ಮೈಟೋಕಾಂಡ್ರಿಯಾ. ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಅಂಡ್ ಸ್ಟೋರ್ ಹೌಸ್ ಆಫ್ ಎನರ್ಜಿ. ಎನರ್ಜಿ ಉತ್ಪತ್ತಿ ಮಾಡಿ ಅದನ್ನ ಸ್ಟೋರ್ ಮಾಡೋ ಕೆಲಸ ಮೈಟೋಕಾಂಡ್ರಿಯಾದ. ದ ಎನರ್ಜಿ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP. ಎನರ್ಜಿ ಯಾವ ತರ ಅದು ಸ್ಟೋರ್ ಆಗಿರ್ತದೆ, ಇಟ್ ಇಸ್ ಕಾಲ್ಡ್ ATP. ಇದನ್ನ ನೆನ್ಪಿಡಬೇಕು. ATP ನೀವು ಅಗೇನ್ ಯು ವಿಲ್ ಲರ್ನ್ ಅಬೌಟ್ ATP ಥ್ರೂ ಔಟ್ ಯುವರ್ ಮೆಡಿಕಲ್ ಕರಿಯರ್. ನೀವು ಮೆಡಿಕಲ್ ಮತ್ತೆ ಪ್ಯಾರಾಮೆಡಿಕಲ್ ಕರಿಯರ್ ಅಲ್ಲಿ ATP ಅಂತ ಯೂಸ್ ಮಾಡ್ತೀವಿ. ATP ಅಂತಂದ್ರೆ ಇಟ್ ಈಸ್ ಲೈಕ್ ಕರೆನ್ಸಿ. ಈಗ ನಾವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತಂದ್ರೆ ಏನ್ ಬೇಕು, ಕರೆನ್ಸಿ ಬೇಕು, ನೋಟ್ಸ್ ಬೇಕು. ಅದೇ ತರ ಸೆಲ್ಲಿಗೆ ಎನರ್ಜಿ ಬೇಕಂದ್ರೆ ಅದು ATP ಯುಟಿಲೈಸ್ ಮಾಡುತ್ತೆ. ಸೊ ಈ ATPs ಆರ್ ಪ್ರೊಡ್ಯೂಸ್ಡ್ ಅಂಡ್ ಸ್ಟೋರ್ಡ್ ಇನ್ ದ ಮೈಟೋಕಾಂಡ್ರಿಯಾ. ಸೊ ಈ ಮೈಟೋಕಾಂಡ್ರಿಯಾ ಹತ್ರ ಇರುತ್ತೆ. ಇದು ಬ್ಯಾಂಕ್ ಇದ್ದಂಗೆ. ಇದು ಯಾವಾಗ ಬೇಕಾವಾಗ ಕರೆನ್ಸಿ ಕೊಡತ್ತೆ ಇದಕ್ಕೆ, ನಮ್ಮ ಸೆಲ್ಲಿಗೆ. ಆಯ್ತು, ಇವಾಗ ಎನರ್ಜಿ ಬೇಕು ನನಗೆ ಅಂತ ನ್ಯೂಕ್ಲಿಯಸ್ ಅದನ್ನ ಆರ್ಡರ್ ಮಾಡಿದ ತಕ್ಷಣ ಇಟ್ ವಿಲ್ ರಿಲೀಸ್ ದ ATP. ಸೊ ಈ ATP ಅದಕ್ಕೆ ಬೇಕು ಫಾರ್ ದ ಸೆಲ್ ಟು ಫಂಕ್ಷನ್. ಎನರ್ಜಿ ಬೇಕಾಗಿದ್ದಕ್ಕೆ ನಾವು ATP ಯೂಸ್ ಮಾಡ್ತೀವಿ. ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP. ಸೆಂಟ್ರೋಸೋಮ್ ಅಂಡ್ ಸೆಂಟ್ರಿಯೋಲ್ಸ್. ಸೆಂಟ್ರೋಸೋಮ್ ಅಂತಂದ್ರೇನು, ಇಟ್ ಈಸ್ ಅ ಏರಿಯಾ ಆಫ್ ಸೈಟೋಪ್ಲಾಸಮ್ ನಿಯರ್ ದ ನ್ಯೂಕ್ಲಿಯಸ್ ವೇರ್ ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್. ಈ ಜಾಗಕ್ಕೆ ನಾವು ಸೆಂಟ್ರೋಸೋಮ್ ಅಂತ ಹೇಳ್ತೀವಿ. ಸೆಂಟ್ರೋಸೋಮ್ ಇಸ್ ನಾಟ್ ಎ ಆರ್ಗನಲ್. ನ್ಯೂಕ್ಲಿಯಸ್ ಹತ್ರ ಒಂದು ಜಾಗ ಎಲ್ಲಿ ಸೆಂಟ್ರಿಯೋಲ್ಸ್ ಇರ್ತಾವೆ, ಅದಕ್ಕೆ ನಾವು ಸೆಂಟ್ರೋಸೋಮ್ ಅಂತ ಹೇಳ್ತೀವಿ. ಅದಕ್ಕೇನು, ಅದು ಒಂದು ಪ್ಯಾಕ್ ತರ ಇಲ್ಲ, ಅದ್ರ ಹೊರಗಡೆ ಏನು ವಾಲ್ ಇಲ್ಲ, ಅದ್ರ ಹೊರಗಡೆ ಏನು ಮೆಂಬ್ರೇನ್ ಇಲ್ಲ. ಸೊ ಅಲ್ಲಿ ಅವು ಸೆಂಟ್ರಿಯೋಲ್ಸ್ ಇರ್ತಾವೆ, ಆ ಜಾಗಕ್ಕೆ ನಾವು ಸೆಂಟ್ರೋಸೋಮ್ ಅಂತ ಹೇಳ್ತೀವಿ. ಸೆಂಟ್ರಿಯೋಲ್ಸ್ ಆರ್ 2 tiny particles. ಸೊ ಈ ಸೆಂಟ್ರಿಯೋಲ್ಸ್ ಅಂದ್ರೆ ಏನು, ದೀಸ್ ಆರ್ 2 tiny particles ಇನ್ ದ ಅನಿಮಲ್ ಸೆಲ್ಸ್ ಅಂಡ್ ಫ್ಯೂ ಫಂಗೈ. ಅನಿಮಲ್ ಮತ್ತೆ ಫ್ಯೂ ಫಂಗಲ್ ಸೆಲ್ಸ್, ಫಂಗಸ್ ಒಳಗಡೆ ಇರುವಂತ 2 tiny particles. Each centriole is composed of 9 group of microtubules. 9 microtubules ಇರ್ತಾವೆ ಇದರಲ್ಲಿ. ತರ ಇನ್ ಗ್ರೂಪ್ ಆಫ್ 3, ಮೂರ್ ಗ್ರೂಪ್ ಆಫ್ 3 ಮೂರ್ ಮೈಕ್ರೋಟ್ಯೂಬ್ಯೂಲ್ಸ್ ಸೇರಿ ಸೆಂಟ್ರಿಯೋಲ್ಸ್ ಆಗ್ತದೆ. ಇದ್ರ ಕೆಲಸ ಯಾವಾಗ ಬರುತ್ತೆ ನಮಗೆ, ಸೆಲ್ ರೀಪ್ರೊಡಕ್ಷನ್, ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಇದ್ರ ಹೆಲ್ಪ್ ಇದ್ರದ್ದು ಯೂಸ್ ಬರುತ್ತೆ ನಮಗೆ. Centrosome plays an important role during cell division. Cell multiply ಆಗಬೇಕಾದ್ರೆ ಇದ್ರ ಯೂಸ್ ಬರುತ್ತೆ. Centrosomes also play an important function in the formation of flagella and cilia. Flagella and cilia ಅಂತಂದ್ರೆ ನೀವು
ಈಗ ಮತ್ತೆ ನೀವು ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ನೋಡ್ಬೇಕಾದ್ರೆ ಗೊತ್ತಾಗ್ಬೋದು. ಬಟ್ ಈಗ ಒಂದು ಸೆಲ್ ಇತ್ತಂದ್ರೆ ಕೆಲವೊಂದು ಸೆಲ್ಸಿಗೆ ಈ ಥರ ಬಾಲ ಇರುತ್ತೆ. ಈ ಬಾಲಕ್ಕೆ ನಾವು ಫ್ಲಾಜೆಲ್ಲಾ ಅಂತೀವಿ. ಆ ಬಾಲ ಅಳ್ಳಾಡಿಸ್ಕೊಂಡು ಅದು ಸೆಲ್ ಮುಂದ್ಗಡೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಫ್ಲಾಜೆಲ್ಲಾ ಅಂತ ಹೇಳ್ತೀವಿ. ಸೊ ದೀಸ್ ಆಲ್ಸೋ ಹೆಲ್ಪ್ ಇನ್ ದ ಫಾರ್ಮೇಶನ್ ಆಫ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮೇಶನ್ ಆಫ್ ಫ್ಲಾಜೆಲ್ಲಾ. ಸೊ ಇನ್ ಸಮರಿ ನಾವು ಏನೇನು ನೋಡಿದ್ವಿ, ಸೆಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮಗೆ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಇಟ್ ಈಸ್ ಅ ಬೇಸಿಸ್ ಆಫ್ ಬಯಾಲಜಿ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಎ ಸೆಲ್ ಅಂತ ನೋಡಿದ್ವಿ. ನಾವು ಅಗೇನ್ ವಿಲ್ ಹ್ಯಾವ್ ಟು ರಿಪೀಟೆಡ್ಲಿ ಸಿ ದಿಸ್ ಟಾಪಿಕ್ ಅಗೇನ್ ಅಂಡ್ ಅಗೇನ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇದರಲ್ಲಿ ಬೇರೆ ಬೇರೆ ಹೊಸ ವರ್ಡ್ಸ್ ಬಂದಿದ್ದಾವೆ ನಿಮಗೆ. ಸೊ ಯು ಮೇ ಹ್ಯಾವ್ ಟು ಸಿ ದಿಸ್ ಲೆಕ್ಚರ್ ಅಗೇನ್ ಅಂಡ್ ಅಗೇನ್. ವಿಚ್ ಆರ್ ದ ಡಿಫ್ರೆಂಟ್ ಆರ್ಗನಲ್ಸ್ ಅಂತ ನೋಡಿದ್ವಿ. ಬೇರೆ ಬೇರೆ ಆರ್ಗನಲ್ಸ್ ಯಾವುವು ಅಂತ ನೋಡಿದ್ವಿ ನಾವು. ಆ್ಯಂಡ್ ಬೇಸಿಕ್ ಫಂಕ್ಷನ್ಸ್ ಆಫ್ ಈಚ್ ಆರ್ಗನಲ್, ಬೇಸಿಕ್ ಒಂದೊಂದು ಆರ್ಗನಲ್ ಏನೇನು ಫಂಕ್ಷನ್ ಅಂತ ನೋಡಿದ್ವಿ. ನಮಗೆ ಸೆಲ್ ತೆಗಿಲಿಕ್ಕೆ ಬರಬೇಕು. ಸಿಂಪಲ್ ಸೆಲ್ಲು, ನ್ಯೂಕ್ಲಿಯಸ್ಸು, ಆಯ್ತಾ, ಇದ್ರ ಒಳಗಡೆ ನ್ಯೂಕ್ಲಿಯೋಲಸ್ಸು, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಟ್ ಈಸ್ ಬೌಂಡ್ ಟು ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ಗೆ ಅಟ್ಯಾಚ್ ಆಗಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಅದರ ಮೇಲ್ಗಡೆ ರೈಬೋಸೋಮ್ಸ್ ಇರ್ತವೆ. ದೇರ್ ಇಸ್ ಒನ್ ಮೋರ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಏನಂತಂದ್ರೆ ಫ್ಯಾಟ್ ಮತ್ತು ಲಿಪಿಡ್ಸ್ ಉತ್ಪತ್ತಿ ಮಾಡೋದು, ಸಿಂಥಸೈಸ್ ಮಾಡೋದು. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಎಂದ ಪ್ರೋಟೀನ್ ಉತ್ಪತ್ತಿ ಮಾಡೋದು. ಮತ್ತೆ ದೇರ್ ಆರ್ ಮೆಂಬ್ರೇನ್ ಬೌಂಡ್ ಸ್ಯಾಕ್ಸ್ ಕಾಲ್ಡ್ ಗಾಲ್ಗಿ ಅಪರೇಟಸ್. ಗಾಲ್ಗಿ ಅಪರೇಟಸ್ ಏನ್ ಮಾಡುತ್ತೆ, ಪ್ಯಾಕೇಜಿಂಗ್ ಮಾಡುತ್ತೆ. ಎನರ್ಜಿ ಸೆಂಟರ್ ಯಾವುದಂದ್ರೆ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಇಸ್ ದ energy center. So these are the basic things in a cell. Then there is something called centrosome. Centrosome ಅಂದ್ರೆ ಅದು ಒಂದು ಆರ್ಗನ್ ಅಲ್ಲ, ಅದ್ರ ಎಲ್ಲಿ ಸೆಂಟ್ರಿಯೋಲ್ಸ್ ನಮ್ಮ ಸೆಲ್ ಅಲ್ಲಿ ಇರ್ತವೆ ಅದಕ್ಕೆ ನಾವು ಸೆಂಟ್ರೋಸೋಮ್, ಆ ಜಾಗಕ್ಕೆ ನಾವು ಸೆಂಟ್ರೋಸೋಮ್ ಅಂತ ಹೇಳ್ತೀವಿ. ಸೆಂಟ್ರಿಯೋಲ್ಸ್ ಕೆಲಸ ಯಾವಾಗ ಬರುತ್ತೆ, ಸೆಲ್ ಡಿವಿಷನ್ ಆಗಬೇಕಾದ್ರೆ ಬರುತ್ತೆ. ಥ್ಯಾಂಕ್ ಯು.